ಹಲೋ ನಮಸ್ಕಾರ. ವೆಲ್ಕಮ್ ಟು ಪರಿಮಳ ಮೆಮೊರೀಸ್ ಕ್ಯಾಸ್ಟಿಂಗ್ ಸೀರೀಸ್. ಇವತ್ತು ಒಂದು ಕ್ಯಾಸ್ಟಿಂಗ್ ಆರ್ಡರ್ ಬಂದಿತ್ತು. ಸೊ ಹಂಗಾಗಿ ಇಂಪ್ರೆಷನ್ಸ್ ತೊಗೊಬರೋಣ ಅಂತ ಹೇಳಿಬಿಟ್ಟು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಇವತ್ತು ಸ್ವಲ್ಪ ಖುಷಿಯಿಂದ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇಷ್ಟು ದಿನ ಆಷಾಢ ಮಾಸ ಇತ್ತು. ಆಲ್ಮೋಸ್ಟ್ ಅಲ್ಲೆಲ್ಲ ಬಿಸ್ನೆಸ್ಸು ಡಲ್ಲೇ ಇರುತ್ತೆ. ಹಂಗಾಗಿ ನಮಗೂ ಕೂಡ ಸ್ವಲ್ಪ ಆರ್ಡರ್ಸ್ ಕಡಿಮೆ ಆಗಿಬಿಟ್ಟಿತ್ತು. ಅಪರೂಪಕ್ಕೆ ಒಂದು ಆರ್ಡರ್ ಬಂತಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಖುಷಿಯಿಂದ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಮನೆಯಿಂದ ಹೊರಟೆ. ನಾನು ಮನೆಯಿಂದ ಹೊರಟಾಗ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಹಂಗಾಗಿ ಮನೇಲೇ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಕ್ಲೈಂಟ್ ಮನೆ ಇದ್ದಿದ್ದು 30 ಕಿಲೋಮೀಟರ್ಸ್ ದೂರದಲ್ಲಿ. ಹಂಗಾಗಿ ಬರೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಮಧ್ಯ ನಮಗೆ ಮಳೆ ಸಿಕ್ಕಿದ್ರೂ ಕೂಡ ನಾವೆಲ್ಲೂ ಸ್ಟಾಪ್ ಮಾಡ್ದಿರ ಮನೆಯಿಂದನೇ ರೈನ್ ಕೋಟ್ ಎಲ್ಲ ತೊಗೊಂಡೋಗಿದ್ವಿ. ಹಾಕೊಂಡು ಎಲ್ಲೂ ಸ್ಟಾಪ್ ಮಾಡ್ದಿರ ಕ್ಲೈಂಟ್ ಮನೆ ರೀಚ್ ಆದ್ವಿ. ಎಲ್ಲ ರೆಡಿ ಮಾಡಿಕೊಂಡು ಮಗುದು ಇಂಪ್ರೆಷನ್ಸ್ ತೊಗೊಂಡೆ. ಆ್ಯಕ್ಚುಲಿ ಮಗು ಮಲಗಿರ್ತಾರೆ ಅಂದ್ಬಿಟ್ಟು ನಾನು ಅಷ್ಟು ಲೇಟಾಗಿ ಹೋಗಿದ್ದು. ಬಟ್ ಅವ್ರು ಮಲಗಿರಲಿಲ್ಲ, ಎದ್ದಿದ್ರು. ಸೊ ಎದ್ದಿದ್ರು ಕೂಡ ಒಂದು ಸ್ವಲ್ಪನೂ ಗಲಾಟೆ ಮಾಡ್ದಿರ ನೀಟಾಗಿ ಇಂಪ್ರೆಷನ್ಸ್ ತೊಗೊಳಕ್ಕೆ ಕೋಪ್ರೇಟ್ ಮಾಡಿದ್ರು. 2 ಹ್ಯಾಂಡ್ಸ್ 2 ಲೆಗ್ಸ್ದು ಇಂಪ್ರೆಷನ್ಸ್ ತೊಗೊಂಡಿದ್ನಲ್ಲ ಅದನ್ನ ಪೋರಿಂಗ್ ಮಾಡಿ ಸ್ವಲ್ಪ ಹೊತ್ತು ಬಿಡಬೇಕು. ಹಂಗಾಗಿ ಇಟ್ಬಿಟ್ಟು ನಾನು ಈಚೆ ಮಗು ಜೊತೆ ಸ್ವಲ್ಪ ಆಟ ಆಡ್ತಾ ಇದ್ದೆ. ಮೋಲ್ಡಿಂಗ್ಸ್ ಎಲ್ಲ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ಕ್ಲೈಂಟ್ಗೆ ಒಂದು ಸಲ ತೋರಿಸಿ ನಾನು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ದಾರಿಲಿ ವಿಧಾನಸೌಧ ಕೂಡ ಸಿಕ್ತು. ಒಂದು 10 ನಿಮಿಷ ಅಲ್ಲೇ ಗಾಡಿ ನಿಲ್ಲಿಸಿ ವಾತಾವರಣ ತುಂಬ ತಂಪಾಗಿತ್ತು. ಹಂಗಾಗಿ ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಮತ್ತೆ ಅಲ್ಲೇ ಊಟನೂ ಮುಗಿಸ್ಕೊಂಡು ಮನೆಗೆ ರೀಚ್ ಆದ್ವಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.